ಮಡಿಕೇರಿಯಲ್ಲಿ ಕಂಡು ಕೇಳರಿಯದಂತ ಜಲಸ್ಫೋಟ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅನೇಕರು ಮನೆಯನ್ನ ಕಳೆದುಕೊಂಡ್ರು, ಬೀದಿಗೆ ಕೂಡ ಬಂದಿದ್ರು. ಆ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ಮನೆ ನಿರ್ಮಾಣ ಮಾಡ್ತೀವಿ ಅಂತ ಮುಂದೆ ಬಂದಿತ್ತು, ಮನೆ ನಿರ್ಮಾಣವನ್ನ ಕೂಡ ಮಾಡಿತ್ತು. ಆದ್ರೆ ನಿಜಕ್ಕೂ ದುರಂತ ಅಂತಂದ್ರೆ 4 ವರ್ಷ ಕಳೀತು ಈ ಘಟನೆ ನಡೆದು. 4 ವರ್ಷ ಆದ್ರೂ ಕೂಡ ಆ ಸಂತ್ರಸ್ತರಿಗೆ ಇನ್ನೂ ಕೂಡ ಈ ಸೂರು ಭಾಗ್ಯ ಸಿಕ್ಕಿಲ್ಲ. ಮನೆಗಳು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದು ನೋಡಿ ಯಾರು ಕೂಡ ಅಲ್ಲಿ ಹೋಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಮನೆ ಮುಂದೆ ಗಿಡ ಗಂಟೆಗಳೆಲ್ಲ ಬೆಳೆದು ನಿಂತಿದೆ, ಮನೆ ಹಸ್ತಾಂತರ ಆಗಿಲ್ಲ, ಮೀನಾವೇಶ ಆಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಮನೆ ಮುಂದೆ ಕಾಡಿನಂತೆ ಪೊದೆ ಬೆಳ್ಕೊಂಡಿದೆ. ಆ ಮನೆ ಈಗ ಯಾವ ಸ್ಥಿತಿಗೆ ಬಂದಿದೆ. 4 ವರ್ಷ ಆಯ್ತು ಮನೆ ನಿರ್ಮಾಣ ಆಗಿ. ಆ ಸಂತ್ರಸ್ತರು ಇವಾಗ ಸಿಗುತ್ತೆ, ನಾಳೆ ಸಿಗುತ್ತೆ ಅನ್ನೋ ಭರವಸೆಯಲ್ಲೇ ದಿನ ಕಳೀತಾ ಇದ್ದಾರೆ. ಅವರಿಗೆ ಮನೆ ಇನ್ನೂ ಸಿಕ್ಕಿಲ್ಲ. ಸುಮಾರು 20 ದಿನದ ಒಳಗೆ ಮನೆ ಹಸ್ತಾಂತರ ಆಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಮನೆ ಹಸ್ತಾಂತರ ಮಾಡುವುದಕ್ಕೂ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರಲ್ಲ, ಯಾಕೆ? ಎಲ್ಲವೂ ರೆಡಿ ಆಗಿದೆ, ಆದ್ರೆ ಮನೆ ಹಸ್ತಾಂತರ ಮಾಡೋದಕ್ಕೆ ಯಾಕೆ ಇಷ್ಟು ಲೇಟು ಅನ್ನೋ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಇನ್ಫೋಸಿಸ್ ಕೊಟ್ಟರೂ ಕೂಡ ಇನ್ಫೋಸಿಸ್ನಿಂದ ಸುಮಾರು 200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಈ 200 ಮನೆಗಳು ಕೂಡ ಯಾರಿಗೆ ಸೇರಬೇಕೋ ಅವರಿಗೆ ಸೇರ್ಲಿಲ್ಲ ಅನ್ನೋ ವಿಚಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಏನು ಪ್ರಕೃತಿ ವಿಕೋಪ ಸಂಭವಿಸಿತು, ಆ ಸಂತ್ರಸ್ತರಿಗಾಗಿ ಮನೆ ಇನ್ಫೋಸಿಸ್ ವತಿಯಿಂದ ಸುಮಾರು ಒಂದು 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮನೆ ನಿರ್ಮಾಣ ಮಾಡಿ 3 ವರ್ಷದ ಮೇಲೆ ಆಗಿದೆ, ಇನ್ನೂ ಹಂಚಿಕೆ ಮಾಡಿಲ್ಲ. ಈಗ ಅದೇ ಸ್ಥಳದಲ್ಲಿ ನಾವಿದ್ವಿ. ಅಂದ್ರೆ ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಗ್ರಾಮ ಇದೆ, ಇಲ್ಲಿ ಬರುತ್ತೆ ಮನೆಗಳು. ನೋಡಿ ಯಾವ ರೀತಿ ಮನೆಗಳು ಇದೆ ಅಂತ ಹೇಳುವಂತ ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಮನೆ ಬಾಗಿಲವರೆಗೂ ಕಾಡು ಬಂದಿದೆ, ಮತ್ತೆ ಮರಗಳು ಬೆಳೆದಿರುವಂತದ್ದು ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮನೆಗಳನ್ನು 1 ತಿಂಗಳ ಒಳಗೆ ವಿತರಣೆ ಮಾಡ್ತೀವಿ ಸಂತ್ರಸ್ತರಿಗೆ ಅಂತ ಹೇಳಿದ್ರು. ಅವರು ಹೇಳಿ ಈಗ 10 ದಿನ ಆಗಿದೆ. ಇನ್ನೊಂದು 20 ದಿವಸದಲ್ಲಿ ಈ ಮನೆಗಳನ್ನು ಹೇಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅವರು ಸಚಿವರು ಹೇಳಿದ ಬಳಿಕ ಬಂದು ಡೋರ್ಗೆ ನೀವು ನೋಡಬಹುದು ನಂಬರ್ ಹಾಕಿ ಹೋಗಿದ್ದಾರೆ. ನಂಬರ್ ಹಾಕಿ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಬೇಕಾಗಿದೆ, ವಿದ್ಯುತ್ ವ್ಯವಸ್ಥೆ ಆಗಬೇಕು, ವಿದ್ಯುತ್ ಲೈನ್ ಎಳೆದಿದ್ದಾರೆ. ಆದ್ರೆ ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ, ಮತ್ತೆ ನೀರಿಗೂ ಕನೆಕ್ಷನ್ ಕೊಡಬೇಕಾಗಿದೆ. ಜೊತೆಗೆ ಈ ಕಾಡುಗಳು ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ. ಮತ್ತೆ ನೀರಿನ ಸಿಂಟೆಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಕಳವು ಮಾಡಿದ್ದಾರೆ ಅಂತ ಹೇಳುವಂತದ್ದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದ್ರೆ 2018-19 ಸಾಕಷ್ಟು ಸಂತ್ರಸ್ತರು ಇನ್ನೂ ಕೂಡ ಮನೆ ಇಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ. ಆದ್ರೆ ಯಾಕೆ ಈ ಮನೆ ಈ ರೀತಿ ಆಗಿದೆ? 2019ರಲ್ಲಿ ಮನೆ ಕಾಮಗಾರಿ ಆರಂಭವಾಗಿದ್ದು, ಮನೆ ಕಾಮಗಾರಿ ಮುಗಿದು 3 ವರ್ಷದ ಮೇಲೆ ಆಗಿದೆ. ಜೊತೆಗೆ ಪಕ್ಕದಲ್ಲಿ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ವತಿಯಿಂದ 300ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು 4 ವರ್ಷ ಆಗಿದೆ. ಆದ್ರೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ, ಸಂತ್ರಸ್ತರು ನಮಗೆ ಮನೆ ಕೊಡಿ ಅಂತೇಳಿ ಯಾವಾಗ ತಮ್ಮ ಅಳಲನ್ನು ತೋರ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ. ಆದ್ರೆ ಇನ್ನೂ ಕೂಡ ಮನೆ ಅವರಿಗೆ ಸಿಕ್ಕಿಲ್ಲ. ಇನ್ನು 3ನೇ ಪಟ್ಟಿ 4ನೇ ಪಟ್ಟಿ ಅವರಿಗೆ ಮನೆ ಕೊಡ್ಲಿಕ್ಕೆ ಬಾಕಿ ಇದೆ. ಇದು ಜಂಬೂರು ಬಾಣೆಯಲ್ಲಿ ಇರುವಂತದ್ದು. ಎಲ್ಲಾ ಮನೆಗಳು ಇದೇ ರೀತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ಫೋಸಿಸ್ ವತಿಯಿಂದ ನಿರ್ಮಾಣ ಮಾಡಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳುವಂತದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಈ ಮನೆಗಳ ಫೌಂಡೇಶನ್ ಏನಿದೆ ಅಲ್ಲಿ ಮರ ಬೆಳೆದು ನಿಂತಿರುವಂತದ್ದು, ಅಷ್ಟೊಂದು ಹಾಳಾಗಿರುವಂತದ್ದು. ಮತ್ತೆ ಕಿಟಕಿ ಬಾಗಿಲುಗಳು ಎಲ್ಲ ತೆರೆದಿರುವಂತದ್ದು, ಬಾತ್ರೂಮ್ ಎಲ್ಲ ಸಂಪೂರ್ಣ ಹಾಳಾಗಿರುವಂತದ್ದು. ಮತ್ತೆ ಇದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗ್ತಿದ್ದಂತೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ, ಗಾಂಜಾ ಸೇವನೆ ಇರಬಹುದು, ಬೇರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಇರಬಹುದು, ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ ನಿರ್ಲಕ್ಷ್ಯ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂತದ್ದು. ಮನೆ ಅಂತ ಎಲ್ಲರೂ ಮನೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವು ಕಡೆ ಸರ್ಕಾರ ಬಹಳ ಮುತುವರ್ಜಿಯಿಂದ ಮನೆಯನ್ನು ಬೇಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರೆ, ಇಲ್ಲಿ ಯಾಕೆ ಸಂತ್ರಸ್ತರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಹೇಳುವಂತದ್ದು ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈ ಮರಗಳು ಯಾವ ರೀತಿ ಕಾಡು ಬೆಳೆದು ನಿಂತಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ಇಲ್ಲಿ ಮನೆ ಇದೆ, ಮನೆಗೆ ಹೋಗ್ಲಿಕ್ಕೆ ಯಾರು ಕಾಡು ದಾರಿ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ಸಂಪೂರ್ಣವಾಗಿ ನೋಡಿ, ಇಲ್ಲಿ ಈ ರೀತಿ ಮರ ಬೆಳೆದಿದೆ. ಇದು ಮನೆ ಡೋರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂತ ಕಾಡು. ಜೊತೆಗೆ ಈ ಮನೆಗೆ ಹೊರಗೆ ಯಾರು ಬಂದ್ರೆ ನೋಡ್ಲಿಕ್ಕೆ ಅಂತ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಎಲ್ಲ ಮನೆಗಳು ಇದೇ ರೀತಿ ಡೋರ್ ಅಲ್ಲಿ ಈ ರೀತಿ ಗ್ಲಾಸ್ ಹಾಕಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮತ್ತೆ ಈ ಕಡೆ ನೋಡಿ, ಇಲ್ಲಿ ಮನೆ ಮೇಲೆ ಹೋಗ್ಲಿಕ್ಕೆ ಜಾಗ ಅಂತ ಸ್ಟೆಪ್ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಇಲ್ಲಿ ಯಾವ ಕಡೆ ಹೋಗ್ಬೇಕು, ಇದು ಹೇಗೆ ಕ್ಲೀನ್ ಮಾಡ್ಬೇಕಂತ ಗೊತ್ತಿಲ್ಲ. ಜೊತೆಗೆ ಮೀಟರ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಡಬ್ಬ ಹಾಕಿಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸ್ ಮಾಡಿದ್ದಾರೆ. ಆದ್ರೆ ಇನ್ನು ಮೀಟರ್ ಬೋರ್ಡ್ ಅಳವಡಿಕೆ ಆಗಿದೆ. ಮೀಟರ್ ಬೋರ್ಡ್ ಅಳವಡಿಕೆ ಆದ ನಂತರ ಎಲ್ಲ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಬಾಕಿ ಇದೆ. ಆದ್ರೆ ಮನೆ ಕೊಡ್ತೀವಿ, ಆದಷ್ಟು ಬೇಗ ಕೇಳಿದಾಗ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಯಾವ ವ್ಯವಸ್ಥೆ ಆಗ್ತಾ ಇಲ್ಲ. ನೋಡಿ ನಂಬರ್ ಒಂದು ಹಾಕಿದ್ದಾರೆ ಡೋರ್ಗೆ,
ಸಚಿವರು ಬಂದ ಬಳಿಕ ಈ ನಂಬರ್ ಒಂದು ಹಾಕಿ ಹೋಗಿದ್ ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ನೀರಿನ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ, ಅದನ್ನ ಕೂಡ ಕಳವು ಮಾಡಿದ್ದಾರೆ ಅಂತ ಹೇಳುವಂತದ್ದು ಈ ರೀತಿ ಆಗ್ತಾ ಇರುವಂತದ್ದು. ಅದರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಒಂದು ಕಡೆ ಸಂತ್ರಸ್ತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅದರಿಂದ ಆದಷ್ಟು ಬೇಗ ಇನ್ನಾದ್ರೂ ಜಿಲ್ಲಾಡಳಿತ ಎಲ್ಲ ಮನೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಿ ಅಂತ ಹೇಳುವಂತದ್ದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಕಂಡು ಕೇಳರಿಯದಂತ ಜಲಸ್ಫೋಟ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅನೇಕರು ಮನೆಯನ್ನ ಕಳೆದುಕೊಂಡ್ರು, ಬೀದಿಗೆ ಕೂಡ ಬಂದಿದ್ರು. ಆ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ಮನೆ ನಿರ್ಮಾಣ ಮಾಡ್ತೀವಿ ಅಂತ ಮುಂದೆ ಬಂದಿತ್ತು, ಮನೆ ನಿರ್ಮಾಣವನ್ನ ಕೂಡ ಮಾಡಿತ್ತು. ಆದ್ರೆ ನಿಜಕ್ಕೂ ದುರಂತ ಅಂತಂದ್ರೆ 4 ವರ್ಷ ಕಳೀತು ಈ ಘಟನೆ ನಡೆದು. 4 ವರ್ಷ ಆದ್ರೂ ಕೂಡ ಆ ಸಂತ್ರಸ್ತರಿಗೆ ಇನ್ನೂ ಕೂಡ ಈ ಸೂರು ಭಾಗ್ಯ ಸಿಕ್ಕಿಲ್ಲ. ಮನೆಗಳು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದು ನೋಡಿ ಯಾರು ಕೂಡ ಅಲ್ಲಿ ಹೋಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಮನೆ ಮುಂದೆ ಗಿಡ ಗಂಟೆಗಳೆಲ್ಲ ಬೆಳೆದು ನಿಂತಿದೆ, ಮನೆ ಹಸ್ತಾಂತರ ಆಗಿಲ್ಲ, ಮೀನಾಮೇಷ ಆಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಮನೆ ಮುಂದೆ ಕಾಡಿನಂತೆ ಪೊದೆ ಬೆಳ್ಕೊಂಡಿದೆ. ಆ ಮನೆ ಈಗ ಯಾವ ಸ್ಥಿತಿಗೆ ಬಂದಿದೆ? 4 ವರ್ಷ ಆಯ್ತು ಮನೆ ನಿರ್ಮಾಣ ಆಗಿ. ಆ ಸಂತ್ರಸ್ತರು ಇವಾಗ ಸಿಗುತ್ತೆ, ನಾಳೆ ಸಿಗುತ್ತೆ ಅನ್ನೋ ಭರವಸೆಯಲ್ಲೇ ದಿನ ಕಳೀತಾ ಇದ್ದಾರೆ. ಅವರಿಗೆ ಮನೆ ಇನ್ನೂ ಸಿಕ್ಕಿಲ್ಲ. ಸುಮಾರು 20 ದಿನದ ಒಳಗೆ ಮನೆ ಹಸ್ತಾಂತರ ಆಗುತ್ತಾ ಅನ್ನೋ ಪ್ರಶ್ನೆ. ಆದ್ರೆ ಮನೆ ಹಸ್ತಾಂತರ ಮಾಡೋದಕ್ಕೂ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರಲ್ಲ, ಯಾಕೆ? ಎಲ್ಲವೂ ರೆಡಿ ಆಗಿದೆ, ಆದ್ರೆ ಮನೆ ಹಸ್ತಾಂತರ ಮಾಡೋದಕ್ಕೆ ಯಾಕೆ ಇಷ್ಟು ಲೇಟು ಅನ್ನೋ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ಇನ್ಫೋಸಿಸ್ ಕೊಟ್ಟರೂ ಕೂಡ ಇನ್ಫೋಸಿಸ್ನಿಂದ ಸುಮಾರು 200 ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಈ 200 ಮನೆಗಳು ಕೂಡ ಯಾರಿಗೆ ಸೇರಬೇಕೋ ಅವರಿಗೆ ಸೇರ್ಲಿಲ್ಲ ಅನ್ನೋ ವಿಚಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಏನು ಪ್ರಕೃತಿ ವಿಕೋಪ ಸಂಭವಿಸಿತು, ಆ ಸಂತ್ರಸ್ತರಿಗಾಗಿ ಮನೆ ಇನ್ಫೋಸಿಸ್ ವತಿಯಿಂದ ಸುಮಾರು ಒಂದು 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮನೆ ನಿರ್ಮಾಣ ಮಾಡಿ 3 ವರ್ಷದ ಮೇಲೆ ಆಗಿದೆ, ಇನ್ನೂ ಹಂಚಿಕೆ ಮಾಡಿದೆ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದ್ರೆ ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಗ್ರಾಮ ಇದೆ, ಇಲ್ಲಿ ಬರುತ್ತೆ ಮನೆಗಳು. ನೋಡಿ ಯಾವ ರೀತಿ ಮನೆಗಳು ಇದೆ ಅಂತ ಹೇಳುವಂತ ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಮನೆ ಬಾಗಿಲವರೆಗೂ ಕಾಡು ಬಂದಿದೆ, ಮತ್ತೆ ಮರಗಳು ಬೆಳೆದಿರುವಂತದ್ದು ಈ ರೀತಿ ಆಗ್ತಾ ಇದೆ. ಈ ಇತ್ತೀಚೆಗೆ ಉಸ್ತುವಾರಿ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮನೆಗಳನ್ನು 1 ತಿಂಗಳ ಒಳಗೆ ವಿತರಣೆ ಮಾಡ್ತೀವಿ ಸಂತ್ರಸ್ತರಿಗೆ ಅಂತ ಹೇಳಿದ್ರು. ಅವರು ಹೇಳಿ ಈಗ 10 ದಿನ ಆಗಿದೆ. ಇನ್ನೊಂದು 20 ದಿವಸದಲ್ಲಿ ಈ ಮನೆಗಳನ್ನು ಹೇಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅವರು ಸಚಿವರು ಹೇಳಿದ ಬಳಿಕ ಬಂದು ಡೋರ್ಗೆ ನೀವು ನೋಡಬಹುದು ನಂಬರ್ ಹಾಕಿ ಹೋಗಿದ್ದಾರೆ. ನಂಬರ್ ಹಾಕಿ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಬೇಕಾಗಿದೆ, ವಿದ್ಯುತ್ ವ್ಯವಸ್ಥೆ ಆಗಬೇಕು. ವಿದ್ಯುತ್ ಲೈನ್ ಎಳೆದಿದ್ದಾರೆ, ಆದ್ರೆ ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ, ಮತ್ತೆ ನೀರಿಗೂ ಕನೆಕ್ಷನ್ ಕೊಡಬೇಕಾಗಿದೆ. ಜೊತೆಗೆ ಈ ಕಾಡುಗಳು ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ. ಮತ್ತೆ ನೀರಿನ ಸಿಂಟೆಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಕಳವು ಮಾಡಿದ್ದಾರೆ ಅಂತ ಹೇಳುವಂತದ್ದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದ್ರೆ 2018-19 ಸಾಕಷ್ಟು ಸಂತ್ರಸ್ತರು ಇನ್ನೂ ಕೂಡ ಮನೆ ಇಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ. ಆದ್ರೆ ಯಾಕೆ ಈ ಮನೆ ಈ ರೀತಿ ಆಗಿದೆ? 2019ರಲ್ಲಿ ಮನೆ ಕಾಮಗಾರಿ ಆರಂಭವಾಗಿದ್ದು, ಮನೆ ಕಾಮಗಾರಿ ಮುಗಿದು 3 ವರ್ಷದ ಮೇಲೆ ಆಗಿದೆ. ಜೊತೆಗೆ ಪಕ್ಕದಲ್ಲಿ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ವತಿಯಿಂದ 300ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು 4 ವರ್ಷ ಆಗಿದೆ. ಆದ್ರೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಸಂತ್ರಸ್ತರು ನಮಗೆ ಮನೆ ಕೊಡಿ ಅಂತೇಳಿ ಯಾವಾಗ ತಮ್ಮ ಅಳಲನ್ನು ತೋರ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ. ಆದ್ರೆ ಇನ್ನೂ ಕೂಡ ಮನೆ ಅವರಿಗೆ ಸಿಕ್ಕಿಲ್ಲ. ಇನ್ನು 3ನೇ ಪಟ್ಟಿ 4ನೇ ಪಟ್ಟಿ ಅವರಿಗೆ ಮನೆ ಕೊಡ್ಲಿಕ್ಕೆ ಬಾಕಿ ಇದೆ. ಇದು ಜಂಬೂರು ಬಾಣಿಲಿ ಇರುವಂತದ್ದು. ಎಲ್ಲಾ ಮನೆಗಳು ಇದೇ ರೀತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ಫೋಸಿಸ್ ವತಿಯಿಂದ ನಿರ್ಮಾಣ ಮಾಡಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳುವಂತದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಈ ಮನೆಗಳ ಫೌಂಡೇಶನ್ ಏನಿದೆ ಅಲ್ಲಿ ಮರ ಬೆಳೆದು ನಿಂತಿರುವಂತದ್ದು, ಅಷ್ಟೊಂದು ಹಾಳಾಗಿರುವಂತದ್ದು. ಮತ್ತೆ ಕಿಟಕಿ ಬಾಗಿಲುಗಳು ಎಲ್ಲ ತೆರೆದಿರುವಂತದ್ದು, ಬಾತ್ರೂಮ್ ಎಲ್ಲ ಸಂಪೂರ್ಣ ಹಾಳಾಗಿರುವಂತದ್ದು. ಮತ್ತೆ ಇದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗ್ತಿದೆ ಅಂತ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ, ಗಾಂಜಾ ಸೇವನೆ ಇರಬಹುದು, ಬೇರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಇರಬಹುದು, ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ ನಿರ್ಲಕ್ಷ್ಯ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂತದ್ದು. ಮನೆ ಅಂತ ಎಲ್ಲರೂ ಮನೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವು ಕಡೆ ಸರ್ಕಾರ ಬಹಳ ಮುತುವರ್ಜಿಯಿಂದ ಮನೆಯನ್ನು ಬೇಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಸಂತ್ರಸ್ತರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಹೇಳುವಂತದ್ದು ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈ ಮರಗಳು ಯಾವ ರೀತಿ ಕಾಡು ಬೆಳೆದು ನಿಂತಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ಇಲ್ಲಿ ಮನೆ ಇದೆ, ಮನೆಗೆ ಹೋಗ್ಲಿಕ್ಕೆ ಯಾರು ಕಾಡು ದಾರಿ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ಸಂಪೂರ್ಣವಾಗಿ ನೋಡಿ ಇಲ್ಲಿ ಈ ರೀತಿ ಮರ ಬೆಳೆದಿದೆ. ಇದು ಮನೆ ಡೋರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಕಾಡು. ಜೊತೆಗೆ ಈ ಮನೆಗೆ ಹೊರಗಡೆ ಯಾರು ಬಂದ್ರೆ ನೋಡ್ಲಿಕ್ಕೆ ಅಂತ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಎಲ್ಲ ಮನೆಗಳು ಇದೇ ರೀತಿ ಡೋರ್ ಅಲ್ಲಿ ಈ ರೀತಿ ಇಟ್ಟಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮತ್ತೆ ಈ ಕಡೆ ನೋಡಿ ಇಲ್ಲಿ ಮನೆ ಮೇಲೆ ಹೋಗ್ಲಿಕ್ಕೆ ಜಾಗ ಅಂತ ಸ್ಟೆಪ್ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಇಲ್ಲಿ ಯಾವ ಕಡೆ ಹೋಗ್ಬೇಕು, ಇದು ಹೇಗೆ ಕ್ಲೀನ್ ಮಾಡ್ಬೇಕಂತ ಗೊತ್ತಿಲ್ಲ. ಜೊತೆಗೆ ಮೀಟರ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಡಬ್ಬ ಹಾಕಿ ಇಟ್ಟಿದ್ದಾರೆ. ಇಲ್ಲಿ
ಈ ಬಾಕ್ಸ್ ಮಾಡಿದ್ದಾರೆ, ಅದರ ಇನ್ನು ಮೀಟರ್ ಬೋರ್ಡ್ ಅಳವಡಿಕೆ ಆಗಿದೆ. ಮೀಟರ್ ಬೋರ್ಡ್ ಅಳವಡಿಕೆ ಆದ ನಂತರ ಎಲ್ಲ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಬಾಕಿ ಇದೆ. ಆದ್ರೆ ಮನೆ ಕೊಡ್ತೀವಿ ಆದಷ್ಟು ಬೇಗ, ಕೇಳಿದಾಗ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನೋಡಿ, ನಂಬರ್ ಒಂದು ಹಾಕಿದ್ದಾರೆ ಡೋರ್ಗೆ. ಸಚಿವರು ಬಂದ ಬಳಿಕ ಈ ನಂಬರ್ ಒಂದು ಹಾಕಿ ಹೋಗಿದ್ ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ನೀರಿನ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ, ಅದನ್ನ ಕೂಡ ಕಳವು ಮಾಡಿದ್ದಾರೆ ಅಂತ ಹೇಳುವಂತದ್ದು. ಈ ರೀತಿ ಆಗ್ತಾ ಇರುವಂತದ್ದು. ಅದರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಒಂದು ಕಡೆ ಸಂತ್ರಸ್ತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅದರಿಂದ ಆದಷ್ಟು ಬೇಗ ಇನ್ನಾದ್ರೂ ಜಿಲ್ಲಾಡಳಿತ ಎಲ್ಲ ಮನೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಿ ಅಂತ ಹೇಳುವಂತದ್ದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.